ಇಲ್ಲಿ ಗೀ ರೈಸ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆನಿಯನ್, ಬೆಳ್ಳುಳ್ಳಿ, ಗೋಡಂಬಿ, ಸ್ಪೈಸಸ್. ನೆಕ್ಸ್ಟ್ ಒಂದು ಬಾಣಲಿ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತೀನಿ. ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ಅದ್ರ ಜೊತೆ ಒಂದು ಸ್ಪೂನ್ ಆರ್ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ, ಬಿಕಾಸ್ ಚೆನ್ನಾಗಿರುತ್ತೆ ಟೇಸ್ಟ್ ನನಗೆ. ಸ್ಪೈಸಸ್ ಆ್ಯಡ್ ಮಾಡ್ಕೊತೀನಿ ಇಲ್ಲಿ. ನೆಕ್ಸ್ಟು ಇದು ಚೆನ್ನಾಗಿ ಕಾದ್ಮೇಲೆ ಚೆನ್ನಾಗಿ ಕಾಯಬೇಕು, ಇಲ್ಲಾಂದರೆ ಅಷ್ಟು ಫ್ಲೇವರ್ ಗೊತ್ತಾಗಲ್ಲ, ಸ್ಮೆಲ್ ಚೆನ್ನಾಗಿ ಬರಬೇಕು. ಹಾಗಾಗಿ ಇದನ್ನು ಚೆನ್ನಾಗಿ ಬಿಸಿ ಆದ ತಕ್ಷಣ ಸ್ಪೈಸಸ್ ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ಲವಂಗ, ಚಕ್ಕೆ, ಪಲಾವ್ ಎಲೆ, ಮೆಣಸು, ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದು ಸ್ವಲ್ಪ ಸ್ಮೆಲ್ ಬರೋ ಥರ ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ ಇದಕ್ಕೆ ನಾವು ಗೋಡಂಬಿ ಆ್ಯಡ್ ಮಾಡ್ಕೊಬೇಕು. ಗೋಡಂಬಿಯನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಚೆನ್ನಾಗಿ ಹುರಿಬೇಕು. ಈ ಥರ ನೋಡಿ, ಈ ಥರ ಚೆನ್ನಾಗಿರಬೇಕು. ಸ್ಮೆಲ್ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿರುತ್ತೆ. ಗೀ ರೈಸ್ ತುಂಬ ಚೆನ್ನಾಗಿರುತ್ತೆ. ಜೊತೆ ನಾನು ಇವತ್ತು ಕುರ್ಮಾ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ಸ್ ಕುರ್ಮಾ. ಸೊ ನೆಕ್ಸ್ಟ್ ಇದಕ್ಕೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಬಿಟ್ಟು ಆದಮೇಲೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಲಿದ್ದು ನಾವು ಕುರ್ಮಾನ ಹೇಗೆ ಮಾಡ್ಕೊತಿದ್ದೀವಿ ಅಂತ ನಾನು ತೋರಿಸ್ತೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ವೆಜಿಟೇಬಲ್ಸು ಅದಕ್ಕೆ ನಾನು ಏನೇನು ಹಾಕಿದ್ದೀನಿ ಏನು ಅಂತ ಅಲ್ಲ. ಇಲ್ಲಿ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ. ಇನ್ನೊಂದು ಸ್ವಲ್ಪ ಹಂಗೆ ಚೆನ್ನಾಗಿ ಹುರ್ಕೊಂಡು ಇದು ಸ್ಮೆಲ್ ಬರಬೇಕು. ಅದಾದಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಇದು ಮೇಯ್ನ್ ಇಂಗ್ರೀಡಿಯೆಂಟು ಗೀ ರೈಸ್ಗೆ. ಇದೇ ಮೇಯ್ನ್ ಇಂಗ್ರೀಡಿಯೆಂಟು. ಯಾಕಂದರೆ ಇದು ಹಾಕಿದ್ಮೇಲೆ ನಿಮಗೆ ಅದು ಫ್ಲೇವರೇ ಚೇಂಜ್ ಆಗುತ್ತೆ. ಸ್ಮೆಲ್ ಆಗಲಿ, ನೀವು ತಿನ್ನಬೇಕಾದ್ರೆ ರೈಸ್ ಜೊತೆ ಒಂದು ಬೆಳ್ಳುಳ್ಳಿ ಸಿಕ್ಕಿದ್ಮೇಲೆ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಒಟ್ಟಿಗೆ ತಿಂತಾಯಿದ್ರೆ ಇಟ್ಸ್ ಕಮ್ಮಿಂಗ್ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು. ಇದೂ ಅಷ್ಟೇ, ನಾವು ಗೋಲ್ಡನ್ ಬ್ರೌನ್ ಬರೋ ಥರ ಚೆನ್ನಾಗಿ ಹುರ್ಕೊಂಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಇದನ್ನು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ನೋಡಿ ಇವಾಗ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ಮೆಲ್ ಇದು ತುಪ್ಪದಲ್ಲಿ ಹುರಿತಿರ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಗೋಲ್ಡನ್ ಬ್ರೌನ್ ಬಂದಮೇಲೆ ಇದಕ್ಕೆ ನಾವು ಏನೇನು ಆ್ಯಡ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಇದಕ್ಕೆ ಆನಿಯನ್ ಆ್ಯಡ್ ಮಾಡ್ಕೊಳಕ್ಕೆ ಹೋಗೋಣ. ನೆಕ್ಸ್ಟ್ ಇದಕ್ಕೆ ಆನಿಯನ್ ಆ್ಯಡ್ ಮಾಡಿಕೊಂಡು ಇದು ಸಹ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಗೋಲ್ಡನ್ ಬ್ರೌನ್ ಬರಬೇಕು. ಇದು ಗೋಲ್ಡನ್ ಬ್ರೌನ್ ಬಂದಮೇಲೆ ಬರೋ ತನಕನೂ ಇದು ಚೆನ್ನಾಗಿ ಹುರ್ಕೊಳ್ಳೋಣ. ಓಕೆನಾ? ಈ ಥರ ಎಲ್ಲ ಕೈ ಆಡಿಸ್ತಾನೆ ಇರಬೇಕು. ಅದು ಸ್ವಲ್ಪ ಈರುಳ್ಳಿ ಎಲ್ಲ ಬಿಡಿ ಬಿಡಿ ಆಗ್ತಾ ಇರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದರೆ ಇದು ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಇದಕ್ಕೆ ಯೂಶ್ವಲಿ ಇದಾದಮೇಲೆ ಹಾಲನ್ನು ಆ್ಯಡ್ ಮಾಡ್ಕೊಬೇಕು. ಆ್ಯಕ್ಚುಲಿ ನಾವು ಎಷ್ಟು ರೈಸ್ ಹಾಕೋತೀವೋ ಅಷ್ಟು ಮೆಜರ್ಮೆಂಟಲ್ಲಿ ಹೆಂಗೆ ವಾಟರ್ ತೊಗೋತೀವೋ ಅದೇ ಥರ 1 ಕಪ್ ಹಾಲು ಹಾಕಿ ಇನ್ನೊಂದು ಕಪ್ ವಾಟರು ನಾವು ಆ ಥರ ಹಾಕ್ಕೋಬೇಕು. ಇಲ್ಲಿ ನಾನು ಫಸ್ಟು ಅಕ್ಕಿನ ಹಾಕ್ಕೋತೀನಿ. ಅಕ್ಕಿನ ಅದೇ ತುಪ್ಪದಲ್ಲಿ ಗೋಡಂಬಿ ಬೆಳ್ಳುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿದ್ಬಿಟ್ಟು, ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಾಲು ನೀರು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದು ಕುದ್ದ ಮೇಲೆ ಅಕ್ಕಿನ ಆ್ಯಡ್ ಮಾಡ್ತಾರೆ. ಬಟ್ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಫಸ್ಟು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿನ ಹಾಕಿ ತುಪ್ಪದಲ್ಲಿ ಅದನ್ನು ಬೆಳ್ಳುಳ್ಳಿ ಗೋಡಂಬಿ ಜೊತೆ ಎಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ನಾನು ಆಮೇಲೆ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಮಿಲ್ಕ್ ಇರಲಿಲ್ಲ ಇವಾಗ ಪ್ರೆಸೆಂಟು, ಸೊ ಅದಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು 2 ಗ್ಲಾಸಸ್ ಅಕ್ಕಿ ತೊಗೊಂಡಿದ್ದೀನಿ, 4 ಗ್ಲಾಸಸ್ ವಾಟರ್ ಹಾಕಿದ್ದೀನಿ. ನಮಗೆ ಎಷ್ಟು ಟೇಸ್ಟ್ ತಕ್ಕಾಗಿ ಉಪ್ಪು ಹಾಕಬೇಕು. ಸ್ವಲ್ಪ ರೈಸ್ಗೆ ಕಮ್ಮಿನೇ ಉಪ್ಪು ಹಾಕ್ಕೊಂಡಿರಿ, ಓಕೆನಾ? ಇದನ್ನು ಕ್ಲೋಸ್ ಮಾಡಿ ಬೇಯೋಕ್ಕೆ ಬಿಟ್ಬಿಟ್ಟು ಆವಾಗ ಮಿಡಲಲ್ಲಿ ಈ ಥರ
ಮಿಕ್ಸ್ ಮಾಡ್ತಾಯಿರಿ. ಎಲ್ಲದಕ್ಕೂ ಫ್ಲೇವರ್ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಇದು ಥರ ಮಾಡಿಬಿಟ್ಟು ಲಾಸ್ಟಲ್ಲಿ ಬೇಕಂದರೆ ನೀವು ಇಲ್ಲಿ ಮೇಲ್ಗಡೆನೂ ತುಪ್ಪನ ಹಾಕ್ಕೋಬೋದು. ನಾನು ಆಲ್ರೆಡಿ ಹಾಕಿದ್ದೀನಿ 4-5 ಸ್ಪೂನು. ಒಂದು ಮಿಕ್ಸರ್ಗೆ ಪುದೀನ ಹಾಕ್ಕೊಂಡು ಆಮೇಲೆ ನಾನೆಲ್ಲನೂ ಇಲ್ಲಿ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಏನು ಹಾಕಿದ್ದೀನಿ, ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, 4 ಗೋಡಂಬಿ, ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಸ್ಪೈಸಸ್ ನಮ್ಗೆ ಏನೇನು ಬೇಕೋ ಅದನ್ನು ಹಾಕಿ, ನಾನಿಲ್ಲಿ ಹಾಕಿರೋದು ಬರೀ ಚಕ್ಕೆ, ಲವಂಗ, ಮೆಣಸು ಅಷ್ಟೇ ಹಾಕಿರೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಸ್ಪೈಸಸ್ ಹಾಕ್ಕೊಂಡು ಮಿಕ್ಸರ್ ಮಾಡಿಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಬೇಕು. ತುಂಬ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು, ಅದು ಇಲ್ಲಾಂದರೆ ಚೆನ್ನಾಗಿಲ್ಲ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ 1-3 ಟೇಬಲ್ಸ್ ಅಷ್ಟು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನಿಮ್ಮ ಅಳತೆ ತಕ್ಕನಾಗಿ ಮಾಡಿಕೊಂಡು ಒಂದು ಪಲಾವ್ ಎಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾನು ಮಿಕ್ಸರ್ಗೆ ಆಲ್ರೆಡಿ ಹಾಕಿರೋದ್ರಿಂದ ಸ್ಪೈಸಸ್ ನಾನು ಇಲ್ಲೇನೂ ಹಾಕಿಲ್ಲ. ಆಮೇಲೆ ತರಕಾರಿ ವೆಜಿಟೇಬಲ್ಸ್ ಎಲ್ಲನೂ ಆ್ಯಡ್ ಮಾಡ್ಕೊತೀನಿ. ನಾನಿಲ್ಲಿ ಬಟಾಣಿ, ಕ್ಯಾರೆಟು, ಆಲೂಗೆಡ್ಡೆ, ಗೆಡ್ಡೆಕೋಸು ಇಷ್ಟು ವೆಜಿಟೇಬಲ್ಸ್ ನನ್ನ ಹತ್ರ ಏನಿರುತ್ತೆ ಅದನ್ನು ತೊಗೊಂಡು ನಾನು ಇಲ್ಲಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಮಿಕ್ಸಿಂಗ್. ಆಮೇಲೆ ರುಬ್ಬಿಟ್ಕೊಂಡಿರೋದನ್ನು ಪೇಸ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಬೇಯಿಸ್ಕೊಂಡು ಇನ್ನು ಮಿಕ್ಕಿದ ಮಿಶ್ರಣ ನೀರಲ್ಲಿ ಸ್ವಲ್ಪ ಇದಕ್ಕೆ ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಲ್ಲ 5 ಮಿನಿಟ್ಸ್ ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ಆಮೇಲೆ ಇದಕ್ಕೆ ನಾವು ಲಿಡ್ ಕ್ಲೋಸ್ ಮಾಡಬೇಕು. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ನಾವಿಲ್ಲಿ ಲಿಡ್ ಕ್ಲೋಸ್ ಮಾಡಿಕೊಂಡು ಇದು ಒಂದು ಮ್ಯಾಕ್ಸಿಮಮ್ ನಮಗೆ 1 ವಿಷಲ್ ಸಾಕು ಅನ್ಕೋತೀನಿ. ಇದು ನಾನು ಯಾಕಂದರೆ 1 ವಿಷಲ್ ಯಾಕೆ ಇದಕ್ಕೆ 1 ವಿಷಲ್ ಹಾಕ್ತೀನಿ ಅಂದರೆ, ನಾನು ಇದು ತೆಗೆದ ಮೇಲೂ ನಾನು ಒಂದು 5-10 ಮಿನಿಟ್ಸ್ ಕುಕ್ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡಬೇಕಿದ್ರೆ ಕುಕ್ಕರ್ ವಿಷಲ್ ತೆಗೆದ ಮೇಲೂ ಒಂದು 5-10 ಮಿನಿಟ್ಸ್ ಬೇಯಿಸಿದ್ರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಆ ಥರ ಮಾಡ್ತೀನಿ. ಇಲ್ಲಿ ಎಲ್ಲ ರೆಡಿ ಇದೆ ನೋಡಿ, ಗ್ರೇವಿ ಈ ಥರ ಕುರ್ಮಾ ಈ ಥರ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ವೆಜಿಟೇಬಲ್ಸ್ ಎಲ್ಲ ಕರೆಕ್ಟಾಗಿ ಬೆಂದಿದೆ ಇಲ್ಲಿ, ಚೆನ್ನಾಗಿದೆ. ನೆಕ್ಸ್ಟ್ ತಟ್ಟೆಗೆ ಹಾಕ್ಕೊಳ್ಳೋದೆ ಇವಾಗ. ನೋಡಿ ಗೀ ರೈಸ್ ಮತ್ತು ಕುರ್ಮಾ ರೆಡಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ತುಂಬ ಚೆನ್ನಾಗಿದೆ ಟೇಸ್ಟ್ ಆಲ್ಸೋ.